ವಿಜಯಪುರ ನಗರದ ಹಮಾಲ್ ಕಾಲನಿಯಲ್ಲಿ ಶ್ರೀ ಕೊಡೆಕಲ್ ಬಸವೇಶ್ವರ ದೇವಾಲಯದಲ್ಲಿ ಬಸವ ಜಯಂತಿ ಆಚರಿಸಲಾಯಿತು. ನಂದಿ ಬಸವೇಶ್ವರ ಭಾವಚಿತ್ರಕ್ಕೆ ಪೂಜ್ಯ ಶ್ರೀ ವೀರಸಂಗಯ್ಯ ಕೊಡೆಕಲ್ ಮಠ ಅವರು ಪೂಜೆ ಸಲ್ಲಿಸಿದರು. ನಂತರ ಗಾಂಧಿನಗರದ ಯೋಗಾಪುರ ಕಾಲನಿಯಲ್ಲಿ ಬಸವೇಶ್ವರ ಭಾವಚಿತ್ರ ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಿಜಲಿಂಗಯ್ಯ ಹೊರಗಿನಮಠ, ಮಹಾನಗರ ಪಾಲಿಕೆ ಸದಸ್ಯ ರಫೀಕ್ ಮನಗೋಳಿ, ಬಸನಗೌಡ ಪಾಟೀಲ್, ಮೈಬೂ ಕಾಳ್ಗಿ, ಹಾಜಿ ಮಲ್ಲಂಗ್ ಮುಜಾವರ್, ರಾಚು ಬಂತನಾಳ್, ವಿಠ್ಠಲ್ ಶಿಲ್ಪಿ, ಮಲ್ಲು ಹಾದಿಮನಿ, ಸದುಹಳ್ಳಿ, ಪೈಗಂಬರ್ ಟಕ್ಕಳಕಿ, ಬಾಳು ದುಂಬಾಳಿ, ಬಸವರಾಜ್ ಕಟ್ಟಿಮನಿ, ರಮೇಶ್ ರಾಠೋಡ್, ಶೇಖಪ್ಪ ಕುಂಬಾರ್, ಅಕ್ಬರ್ ವಾಲಿಕಾರ್, ಅಕ್ಬರ್ ಟಕ್ಕಳಕಿ, ದಾನಪ್ಪ ಗದ್ಯಾಳ್, ಸಂಗೊಂಡ ಹಾದಿಮನಿ, ಫಿರೋಜ್ ಸೇರಿದಂತೆ ವಿವಿಧ ಮುಖಂಡರು, ಭಕ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ದಿನಕ್ಕೊಂದು ಮಿಗಿಲಳು ಮೀಸಾಪನೆಗಳಿಂದ ತರು ಸಂತೋಷದಂ ಚಲರಿಂಗ ತಿರುಳಿದು ಜಲತೀರ್ಥ ಪುಷ್ಪದ ಮಾಲೆಯು ಕಟ್ಟು ಮನವು ಸಂಚಲವಾಗದೆ ಪತ್ರೆ ಸೋಮನಾಮನ ತಂದೆ ಮಾಕೊಂಬ ದೋಷಕವು ಮರುಗ ಪಂಚಾವಟಿಗೆ ಲೋಕವಿರೈತವೆಂಬ ಮಡಿವಾಳ ಬಿಳಿಯು ಜಗದೇಕ ಲಿಂಗ ನಿಗರ್ಪಿತ ಪೂಜೆ ಅವದಾನ ಲೋಕಾದಿಲೋಕದಳು ಮಾಡಿ ಮರುಗೋರಲ್ಲ ಸೂಕ್ಷ್ಮದೊಳಗೆ ಸಂಭ್ರಮು ಅಳೆವು ತಿಳಿವು ವಿವೇಕ ಸುಮತಿಗಳಿಂದಲೇ ಜ್ಞಾನ ಸೋಮನ ಮಂಚಪತ್ರೆ ನವನಲಿವ ನಂದ್ಯಾಲ ನಾಗ ಸಂಪಿಗೆ ಪುಷ್ಪ ಲಿವಾರ್ತಿ ನಿಜ ಪಾರಿಜಾತ ಪಂಕಜ ಪುಷ್ಪ ಶಿವ ಶಿವ ರಾತ್ರಿ ಫಲಗಳು ವಿಷಾದಗಳು ಪವಿತ್ರ ಪುಷ್ಪ ಪರಂ ಜ್ಯೋತಿ ಲಿಂಗಕ್ಕೆ ನವಕದಲ್ಲಿ ಮಾಡುವುದು ತತ್ವ ಸಂಪೂರ್ಣೆಯಲ್ಲಿ ದಿನ ದಿನ ಪ್ರತಿನಿಂದನೇ ಯುದ್ಧಕ್ಕಿಯ ಪುಷ್ಪ ಮಲವೇ ಕಾಂಚಾಲ ಗೊತ್ತ ಬಗೆಯ ಪುಷ್ಪ ಗುರಿಯೋ ಗೂಡಾರ್ಥ ವಿರಕ್ತ ವೀರಶೈವ ಮಿಸುರುವುದು ಮೇಲರುತ್ತ ಪರಿವಾಣ ಬೆಳಗು ಕೆಲಸಾಂಗ ದೀರ್ಘದಂಡ ವೃತ್ತದ ಉಪಕರಣೆ ಒಂದು ಮನೆಯ ಪಾದಶಾಲೆ ಮೆರವ ಪಚೆಗಳಿ ನೋಡು ಮೇಲಪ್ಪ ಗಿಳಿರುಗಳು ಸ್ಥಿರನ ಕಡ್ಡಿ ಬಾಟೆ ಸ್ವರನಾದ ಕಿನ್ನರಿಯು ಮೆರವ ಜೀವವೇ ಗಂಟೆ ಸ್ವರನಾದ ಕಿನ್ನರಿಯು ಮೆರವ ಜೀವವೇ ಗಂಟೆ ನಿರುತಾಮರೆ ನಾಗವೇ ಶಿವಗ್ರಹಣ ಭರಿತ ಕೃತ ಮೃದಂಗವೇ ಮೂರ್ಛಗತ ಪರಮ ಪ್ರಸಾದಿಗಳೇ ಓ ನೈವೇದ್ಯ ಮನದ ಕೊನೆಯು ನಿಶ್ಚಿಂತ ದೈವೆಂಬ ರಾಜನ ಧರ್ಮ ಭಕ್ತಿಯ ಬೋಣ ತೈಲಾಂತರಂಗ ಕೃತ ತತ್ವ ಕಾಮಧೇನು ನಯನ ತ್ರಿಪುಟಿ ಅಟ್ಟವಣಿಗೆಯೋ ಸೈನ್ಯ ಸುಖಲೀಲೆಯು ಸಾಮಾರ್ಜನೆ ಮಾಡಿ ಸೈನ್ಯ ಸುಖಲೀಲೆಯು ಸಾಮಾರ್ಜನೆ ಮಾಡಿ ವೈರಾಗ್ಯವೆಂಬ ರಂಗವಾರಿಗಳು ತರಿಸಿ ವಯೋಧರ ಚತುರ್ವಿಧ ಪರಿಣಾಮ ಗತಿಗೆಯು ದಯಾಳು ನಿಜನೆ ಮಾಡಲು ಸಮಸ್ತ ಸಂಭಾಷಣೆಗೆ ದಸ್ತಕ್ಕೆ ದರಾರವು ತಾಂಬೂಲು ಹಣ್ಣುಗಳು ವಿಸ್ತೀರ್ಣ ಉಪಮಾತೀತ ಚಿಕ್ಕಣಿಕೆ ಅಡಿಕೆ ಪ್ರಸ್ತಾಯ ಪಾರ್ನ ಚೂರ್ಣ ಸುಸ್ತಿ ಸೋಮಲವೆಂಬ ಸುಣ್ಣ ಕಲ್ಲನೆ ಸುಟ್ಟು ಸುಸ್ತಿ ಸೋಮಲವೆಂಬ ಸುಣ್ಣ ಕಲ್ಲನೆ ಸುಟ್ಟು
ಸಮನ್ವಯ. ಇಂಥ ಪರಂಪರೆಯ ಅನೇಕ ಮಠಗಳು ನನ್ನ ಇದ್ರ ಪ್ರಕಾರ 106 ಮಠಗಳಿದಾವೆ. ಅಂಥದ್ರಲ್ಲಿ ಇವತ್ತು ಈ ಪುಣ್ಯ ಭೂಮಿ ಆಗಿರುವಂತ ಗಾಂಧಿನಗರ ಸೇರ್ತಾ ಇದೆ. ಎಲ್ಲಿ ಕೊಡೆಕಲ್ ಬಸವಣ್ಣನ ಸ್ಥಾನ ಇರ್ತದೋ ಅಲ್ಲಿ ಅನ್ನ ನೀರಕ್ಕೆ ಎಂದೂ ಕೊರತೆ ಇಲ್ಲ. ಹೀಗಾಗಿ ಈ ಬೆಳಗ್ಗೆ ಕೇಳಿದ ಎಂದಾದ ಸಾಕಷ್ಟು ಮಳೆ ಆಗ್ಯದ ಅಂತ ಹೇಳಿದ್ರು. ಆದ್ರಿಂದ ಇಲ್ಲಿನ ಬಸವಣ್ಣ ತನಗೆಲ್ಲ ಸಕಲ ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತೇಳಿ ಎಲ್ಲರೂ ಕೂಡಿ ಇವನಾರವ ಅನ್ನದೇ ಇವ ನಮ್ಮವ ನಮ್ಮವ ಅಂತೇಳಿ ಆ ಬಸವಣ್ಣನ ಕೃಪೆಗೆ ಪಾತ್ರ ಅಂತ ನನ್ನ ಮಾತು.